ಹಲೋ ಮಮ್ಮೀಸ್. ಸೊ ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ ಮಗು ಹಾಲು ಕುಡಿತಿದೆ, ಸೊ ಊಟ ಕರೆಕ್ಟಾಗಿ ಮಾಡ್ತಿಲ್ಲ, ಮಗು ತುಂಬ ತೆಳ್ಳ ಇದ್ದಾರೆ ಅಂತ ಹೇಳಿದ್ರೆ ಸೊ ಎಲ್ಲರೂ ಕೂಡ ಕಾಮನ್ ಆಗಿ ಹೇಳೋದು ಇದನ್ನೇ. ಸೊ ನೀನು ಬ್ರೆಸ್ಟ್ ಫೀಡಿಂಗ್ನ ಮಾಡ್ತಿರೋದ್ರಿಂದ ಮಗು ತುಂಬಾ ಸಣ್ಣ ಇದೆ, ಅದಕ್ಕೆ ಊಟ ತಿಂಡಿ ಮಾಡ್ತಿಲ್ಲ ಅಂತೇಳಿ. ಸೊ ಅದಂತೂ ತುಂಬಾ ತಪ್ಪು. ಅದರಿಂದ ಏನೂ ಆಗಿರೋದಿಲ್ಲ. ಸೊ ಅದಕ್ಕೆ ಬೇರೆ ರೀಸನ್ನೇ ಇರುತ್ತೆ. ಸೊ ಮಗುವಿಗೆ ಪ್ರೋಟೀನ್, ವಿಟಮಿನ್ ಮತ್ತು ಹೆಲ್ದಿ ಇಮ್ಯುನಿಟಿ ಪವರ್ ಬೇಕು ಅಂತ ಹೇಳಿದ್ರೆ ಅದು ತಾಯಿಯ ಎದೆ ಹಾಲಿಂದನೇ ತುಂಬಾ ಮುಖ್ಯ. ಹಾಗೆ ಮಗುವು ಮತ್ತು ತಾಯಿಗೂ ತುಂಬಾ ಪ್ರೀಶಿಯಸ್ ಮೂಮೆಂಟ್ ಅಂತಲೂ ಹೇಳ್ಬೋದು. ಸೊ ನೀವು ಎಲ್ಲಿ ತನಕ ಮಗುಗೆ ಫೀಡ್ ಮಾಡ್ಬೋದು ಅಂತ ಹೇಳಿದ್ರೆ ಸೊ WHO ಪ್ರಕಾರ ಟಿಲ್ 2 ವರ್ಷದ ತನಕ ನೀವು ಮಗುವಿಗೆ ಬ್ರೆಸ್ಟ್ ಫೀಡ್ ಮಾಡ್ಬೋದು. ಸೊ ಅದಾದಮೇಲೆ ನೀವು ಕಂಟಿನ್ಯೂ ಮಾಡ್ಬೋದು, ಅದು ನಿಮ್ಮ ಇಷ್ಟ. ಮತ್ತು ಮಗುವಿಗೆ ಯಾವಾಗ ಬೇಡ ಅನಿಸುತ್ತೋ ಸೊ ಆವಾಗ ಬ್ರೆಸ್ಟ್ ಫೀಡಿಂಗ್ ಜರ್ನಿನ ಸ್ಟಾಪ್ ಮಾಡ್ಬೋದು. ಸೊ ನಿಮಗೆ 2 ವರ್ಷದ ತನಕ ಆರಾಮಾಗಿ ಕೊಡಿಸ್ಬೋದು, ಅದರಿಂದ ಯಾವುದೇ ರೀತಿಯ ತೊಂದರೆ ಇಲ್ಲ. ಹಾಗೆ ಮಗು ಊಟ ಮಾಡ್ತಿಲ್ಲ ಅಂತ ಹೇಳಿದ್ರೆ ಸೊ ಅದಕ್ಕೆ ಬೇರೆ ರೀಸನ್ನೇ ಇರುತ್ತೆ. ಬ್ರೆಸ್ಟ್ ಫೀಡಿಂಗ್ಗೆ ಅದೊಂದೇ ರೀಸನ್ ಅಲ್ಲ. ಸೊ ಬ್ರೆಸ್ಟ್ ಫೀಡಿಂಗು ಮಗುಗೆ ತುಂಬಾ ಮುಖ್ಯ ಆಗುತ್ತೆ. ಹಾಗೆ ಅವರ ಇಮ್ಯುನಿಟಿ ಪವರ್ ಕೂಡ ಬೂಸ್ಟ್ ಆಗುತ್ತೆ. ಸೊ ನೀವು ಕೂಡ ಯಾವುದೇ ಚಿಂತೆ ಇಲ್ದಲೆ, ಕಾಳಜಿ ಇಲ್ದಲೆ ಕೂಡ 2 ವರ್ಷದ ತನಕ ನೀವು ಬ್ರೆಸ್ಟ್ ಫೀಡಿಂಗ್ನ ಮಾಡ್ಬೋದು. ಸೊ ಮತ್ತೆ ಇನ್ನೇನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ರೆ ನಿಮ್ಮ ಇಷ್ಟ, ನೀವು ಕೂಡ ಕಂಟಿನ್ಯೂ ಮಾಡ್ಬೋದು. ಥ್ಯಾಂಕ್ ಯು.